ಯುವನಿಧಿ ಯೋಜನೆಯ ಸೆಲ್ಫ್ ಡಿಕ್ಲರೇಷನ್ ಈಗಾಗಲೇ 1ನೇ ತಾರೀಕಿನಿಂದನೇ ಪ್ರಾರಂಭ ಆಗಿದೆ. ಈ ಒಂದು ಜುಲೈ ಮಂತ್ನ ಸೆಲ್ಫ್ ಡಿಕ್ಲರೇಷನ್ ಮತ್ತು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೂ ಸಹ ಇಲ್ಲಿ ಜುಲೈ ಮಂತ್ ಸಬ್ಮಿಟ್ ಮಾಡಿದ್ರು ಇನ್ನು ಜೂನ್ ಮಂತ್ ಅಂತಲೇ ತೋರಿಸ್ತಾ ಇದೆ. ಅಕ್ನಾಲೆಜ್ಮೆಂಟಲ್ಲಿ ಆಗಿರ್ಬೋದು ಮತ್ತು ಅಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ಆಗಿರ್ಬೋದು ಜುಲೈ ಮಂತಲ್ಲಿ ಅಪ್ಲೈ ಮಾಡಿದ್ರು ಸಹ ಜೂನ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಅಂತಲೇ ತೋರಿಸ್ತಾ ಇದೆ. ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಮತ್ತು ಈ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಏನಾದರೂ ಅಪ್ಡೇಟ್ ತರ್ತಾರಾ, ಹಾಗೆ ಮತ್ತು ಸ್ಟೇಟಸಲ್ಲೂ ಸಹ ತುಂಬ ಬದಲಾವಣೆಗಳಾಗಿವೆ. ಹಾಗಾದರೆ ಅದರಲ್ಲಿ ಏನೇನು ಚೇಂಜಸ್ ಆಗಿದೆ, ಯಾವ ಯಾವ ಬದಲಾವಣೆಗಳು ಆಗಿವೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲಲ್ಲೂ ಸಹ ಜಾಯ್ನ್ ಆಗಿ. ಮೊದಲನೇದಾಗಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನಾವು ನೋಡೋದಾದರೆ, ಈ ಒಂದು ಜುಲೈ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಈಗಾಗಲೇ 1ನೇ ತಾರೀಕಿನಿಂದನೇ ಪ್ರಾರಂಭ ಆಗಿದೆ. ಮತ್ತು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಈ ಹಿಂದಿನ ಮಂತಲ್ಲಿ 3 ತಿಂಗಳ ಆಪ್ಷನ್ನು ಸಹ ಕೊಟ್ಟಿದ್ರು. ಅಂದರೆ ಮಾರ್ಚು, ಏಪ್ರಿಲು ಮತ್ತು ಮೇ ಜೊತೆ ನಾವು ಜೂನ್ ಮಂತಿನ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಆದರೆ ಈ ಸಲ ಈ ರೀತಿ ಏನೂ ಒಂದು ಹೊಸ ಅಪ್ಡೇಟನ್ನು ತಂದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಹೊಸ ಅಪ್ಡೇಟನ್ನು ತರುವ ಅವಕಾಶ ಇದೆ. ಯಾಕೆ ಅಂತ ಅಂದರೆ, ಈಗ ಈ ಹಿಂದೆ ಹಣವನ್ನು ಬಿಡುಗಡೆ ಮಾಡಿದ್ರು ನೋಡಿ, ಯುವನಿಧಿ ಯೋಜನೆಯ ಹಣ 26ನೇ ತಾರೀಕು ಬಿಡುಗಡೆ ಮಾಡಿದ್ರು. ಆಗ ತುಂಬ ಜನಕ್ಕೆ, ಈಗ ಯಾರಿಗೆಲ್ಲ ಒಂದು ಕಂತಿನ ಹಣನೂ ಬಂದಿರಲಿಲ್ವೋ ಮತ್ತು ಯಾರಿಗೆಲ್ಲ ಪೆಂಡಿಂಗ್ ಇತ್ತೋ ಅಂಥವರಿಗೆಲ್ಲರಿಗೂ ಸಹ ತುಂಬ ಜನಕ್ಕೆ ಹಣ ಬಿಡುಗಡೆ ಆಯಿತು. ಆದರೆ ಬಿಡುಗಡೆ ಆದರೂ ಸಹ ಅವರಿಗೆ ಜೂನ್ ತಿಂಗಳಿನ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡೋದಕ್ಕೆ ಅವಕಾಶನೇ ಇರಲಿಲ್ಲ. ಜೂನ್ ತಿಂಗಳಿನ ಸೆಲ್ಫ್ ಡಿಕ್ಲರೇಷನ್ನು ಎಂಡ್ ಆದಮೇಲೆ ಹಣವನ್ನು ಬಿಡುಗಡೆ ಮಾಡಿದ್ರು. ಹಾಗಾಗಿ ಈಗ ಮತ್ತೆ ಅವರಿಗೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಈ ಜುಲೈ ತಿಂಗಳಿನ ಸೆಲ್ಫ್ ಡಿಕ್ಲರೇಷನ್ ಜೊತೆನೆ ಮತ್ತೆ ಇಲ್ಲಿ ಜೂನು ಹಾಗೆ ಏಪ್ರಿಲು, ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ಗೂ ಸಹ ಅವಕಾಶವನ್ನು ಕೊಡ್ಬೋದು. ಮೇ ಬಿ ಮುಂದೆ ಏನಾದರೂ ಅಪ್ಡೇಟ್ ತರ್ಬೋದು, ಅಲ್ಲಿವರೆಗೂ ಸಹ ನೀವು ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ನೆಕ್ಸ್ಟು ಈಗಾಗಲೇ ತುಂಬ ಜನ ಈ ಒಂದು ಜುಲೈ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆದಾಗ್ಲಿಂದನೇ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕಾದ್ರೆ ಇಲ್ಲಿ ಎಸ್ ಆರ್ ನೋ ಅಂತ 2 ಆಪ್ಷನ್ ಬರುತ್ತೆ. ಅಂದರೆ ಜುಲೈ ಮಂತಿನ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ತೀರಾ ಅಥವಾ ಇಲ್ಲ ಅಂತ ಎಸ್ ಅಂತ ಕೊಟ್ಟು ಸಬ್ಮಿಟ್ ಕೊಟ್ಟಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿ ಪೇಜು ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ತಿಂಗಳನ್ನು ನೋಡಿದ್ರೆ ಇಲ್ಲಿ ಜೂನ್ ಅಂತಲೇ ತೋರಿಸ್ತಾ ಇದೆ. ಆದರೆ ಈಗ ಸಬ್ಮಿಟ್ ಮಾಡಿರೋದು ಜುಲೈ ತಿಂಗಳು, ಆದರೂ ಸಹ ಜೂನ್ ಅಂತಲೇ ಬರ್ತಾ ಇದೆ. ಮತ್ತು ಅಕ್ನಾಲೆಜ್ಮೆಂಟಲ್ಲೂ ಸಹ ಜೂನ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅಂತಲೇ ಬರ್ತಾ ಇದೆ. ಹಾಗಾದರೆ ಈಗ ಯಾರೆಲ್ಲ ಈ ಒಂದು ಜುಲೈ ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಸಹ ಈ ಒಂದು ಜುಲೈ ತಿಂಗಳ ಹಣ ಬರುತ್ತಾ ಅಥವಾ ಬರೋದಿಲ್ವಾ? ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರೂ ಸಹ ಇನ್ನು ಜೂನ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅಂತಲೇ ತೋರಿಸ್ತಾ ಇದೆ. ಯಾಕೆ ಈ ರೀತಿ ಬರ್ತಾ ಇದೆ ಅಂತ ಅಂದರೆ, ಇಲ್ಲಿ ಸರ್ಕಾರದವರೇ ಇನ್ನೂ ಅಪ್ಡೇಟ್ ಮಾಡಿಲ್ಲ ಸರಿಯಾಗಿ. ಈ ಒಂದು ಆ್ಯಪಲ್ಲಿ ಅಪ್ಡೇಟ್ ಮಾಡಿದಾಗ ಮಾತ್ರ ಅದು ಚೇಂಜ್ ಆಗುತ್ತೆ. ಆಗ ಮತ್ತೆ ಏನಾದರೂ ಹೊಸದಾಗಿ ಅಪ್ಡೇಟ್ ಮಾಡಿದ್ರೆ ನೀವು ಈಗ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅವರೆಲ್ಲ ನೀವು ಮತ್ತೊಮ್ಮೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ. ಆಗ ನಿಮಗೆ 2 ಸಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದ್ರಿಂದ ಯಾವುದೇ ಒಂದು ಪ್ರಾಬ್ಲಮ್ಮು ಸಹ ಆಗೋದಿಲ್ಲ. ಒಂದು ವೇಳೆ ಈಗ ಎಂಡ್ವರೆಗೂ ಸಹ ಈ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಏನೂ ಚೇಂಜಸ್ ಮಾಡಿಲ್ಲ, ಏನೂ ಒಂದು ಅಪ್ಡೇಟು ಮಾಡಿಲ್ಲ, ಹಾಗಾದರೆ ಈಗ ನಾವು ಜುಲೈ ಮಂತ್ ಸಬ್ಮಿಟ್ ಮಾಡಿದ್ರು ಜೂನ್ ಅಂತಲೇ ಇದೆ, ಹಣ ಬರುತ್ತಾ ಅಥವಾ ಬರೋದಿಲ್ವಾ ಅಂತ ಅಂದರೆ ಹಣವನ್ನು ಹಾಕ್ತಾರೆ. ಇಲ್ಲಿ ಸರ್ಕಾರದವರು ಮಿಸ್ಟೇಕ್ ಮಾಡಿರೋದ್ರಿಂದ ನೀವೇನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನೀವು ಸಬ್ಮಿಟ್ ಮಾಡಿ ಎಂಡ್ವರೆಗೂ ಸಹ ಹೀಗೆ ಇದ್ದರೆ ನೀವು ಒಂದು 15 ಡೇಸ್ ಅಥವಾ 2 ವೀಕ್ಸ್ ವೆಯ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ, ಆಗ ನಿಮಗೆ ಹಣ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಬಗ್ಗೆ ನೋಡೋದಾದರೆ, ಈ ಒಂದು ಪೇಮೆಂಟ್ ಸ್ಟೇಟಸಲ್ಲಿ ತುಂಬ ಬದಲಾವಣೆಗಳು ಆಗ್ತಾನೆ ಇದ್ದಾವೆ. ದಿನದಿಂದ ದಿನಕ್ಕೆ ಏನಾದರೂ ಒಂದು ಚೇಂಜಸನ್ನು ಮಾಡ್ತಾನೆ ಇದ್ದಾರೆ. ಈಗ ಹಣ ಬಂದಿದ್ರೂ ಸಹ ನಿಮಗೆ ಹಣ ಬಂದಿರೋ ಮಂತಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಅಂತಲೇ ಬರ್ತಾ ಇದೆ. ಆದರೆ ಈಗ ಹಣ ಬಂದಿಲ್ಲ ಅಂತ ಅಂದರೂ ಆ ಮಂತಲ್ಲಿ DBT ಪುಷ್ಡ್ ಆಗಿರ್ಬೋದು ಅಥವಾ ಪೇಮೆಂಟ್ ಸ್ಟೇಟಸು ಪ್ರೋಸೆಸ್ ಆಗಿರುತ್ತೆ, ಕೆಲವ್ರಿಗೆ ಪೆಂಡಿಂಗ್ ಅಂತ ಇರುತ್ತೆ. ಮತ್ತು ಪ್ರೋಸೆಸ್ ಆಗಿದ್ರೂ ಸಹ ಇನ್ನೂ ಕೆಲವ್ರಿಗೆ ಹಣನೇ ಬಂದಿರಲ್ಲ, ಆದರೂ ಸಹ ನಿಮಗೆ ಪೇಮೆಂಟ್ ಸ್ಟೇಟಸಲ್ಲಿ ಪ್ರೋಸೆಸ್ ಅಂತಲೇ ಇರುತ್ತೆ. ಈ ಒಂದು ಪೇಮೆಂಟ್ ಸ್ಟೇಟಸಲ್ಲಿ ಏನೇ ಒಂದು ಬದಲಾವಣೆ ಮಾಡಿದ್ರೂ ಸಹ ನೀವೇನು ವರಿ ಆಗೋ ಅವಶ್ಯಕತೆ ಇರೋದಿಲ್ಲ. ಇದೆಲ್ಲದನ್ನು ಸಹ ಸ್ವಲ್ಪ ದಿನ ಆದಮೇಲೆ ಅವರೇ ಕರೆಕ್ಟ್ ಮಾಡ್ತಾರೆ. ಆಗ ನೀವು ಚೆಕ್ ಮಾಡಿದ್ರೆ ಆಗ ಪೇಮೆಂಟ್ ಸ್ಟೇಟಸ್ಸು ನಿಮಗೆ ಕರೆಕ್ಟಾಗಿ ಶೋ ಆಗುತ್ತೆ. ಮತ್ತು ಈಗಾಗಲೇ ಹಣ ಬಂದಿದ್ರೂ ಸಹ ಈಗ ಯಾರಿಗೆಲ್ಲ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಆಯಿತೋ ಅವರು ನೀವು DBT ಸ್ಟೇಟಸಲ್ಲಿ DBT ಕರ್ನಾಟಕ ಆ್ಯಪಲ್ಲಿ ಚೆಕ್ ಮಾಡಿದ್ರೆ ಆಗ ನಿಮಗೆ
ನಿಮಗೆ. ಅದರಲ್ಲಿ ಇವನಿಧಿ ಯೋಜನೆಯ ಮೂಲಕ ಯಾವ ದಿನಾಂಕದಂದು ಎಷ್ಟು ಹಣ ಬಂದಿದೆ ಅನ್ನೋ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಮತ್ತೆ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಈಗ ಜೂನ್ ತಿಂಗಳಿನ ಸ್ಟೇಟಸ್ ಅನ್ನು ಸಹ ಅಪ್ಡೇಟ್ ಮಾಡಿದರೆ ನೀವು ಜೂನ್ ತಿಂಗಳಿನ ಸ್ಟೇಟಸ್ ಅನ್ನು ಸಹ ಚೆಕ್ ಮಾಡಬಹುದು. ನಿಮಗೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇದ್ರೆ ನೀವು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ, ಹಣ ಬರುತ್ತೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ನೆಕ್ಸ್ಟ್ ಈ ಒಂದು ಯುವನಿಧಿ ಯೋಜನೆಯ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಸಹ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ.